ಮಾಡೋ ತಪ್ಪು ಅಥವಾ ಲವ್ ಮ್ಯಾರೇಜ್ ಆಗಿರೋದೆಲ್ಲ ಇಲ್ಲ ಆಯ್ತಾ, ಯಾರಿಗೂ ಇಲ್ಲ, ಅದು ಅವರವರ ವೈಯಕ್ತಿಕ ಅವ್ರವ್ರ ಪರ್ಸ್ನಲ್ ಇಲ್ಲ, ಬೇರೆಯವ್ರ ವೈಯಕ್ತಿಕ ಅವರಿಗೆ ಸಂಬಂಧಪಟ್ಟಿದ್ದು. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಆಲ್ರೆಡಿ ಇವಾಗ 9 ಗಂಟೆ ಆಗಿದೆ, ತಿಂಡಿ ತಿನ್ನಬೇಕು. ಸೊ ಇವಾಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಒಂದು ಲೈಕ್ ಕೊಡಿ. ಆ್ಯಂಡ್ ಏನಾದರೂ ನನ್ನ ಬಗ್ಗೆ ಅಷ್ಟೇ, ಓಕೆ, ನನ್ನ ಬಗ್ಗೆ, ನಮ್ಮ ಅಪ್ಪ ಅಮ್ಮನ ಬಗ್ಗೆ ಏನಾದರೂ ಇತ್ತು ಅಂದರೆ ಕೇಳಿ ಖಂಡಿತ ರಿಪ್ಲೈ ಮಾಡೋಣ. ಅದು ಬಿಟ್ಟು ಬೇರೆ ವ್ಯಕ್ತಿಗಳ ಬಗ್ಗೆ ಬೇಡ ಅಂತ ಹೇಳ್ತಾ ತಿಂಡಿ ಮುಗಿಸ್ಕೊಂಡು ಕೂತಿದ್ದೀವಿ. ಆಲ್ರೆಡಿ 10:30 ಆಗಿದೆ. ಫೋನ್ ನೋಡ್ತಾ ಕೂತಿದ್ದೆ. ನಮ್ಮಮ್ಮ ಕರೀತು, ಬಂದಿರಲಿಲ್ಲ. 1-2 ಸಲ ಕರೀತು. ಯಾವಾಗಲೂ ಫೋನ್ ನೋಡ್ತಿರ್ತೀಯಲ್ಲ, ಬಾಯಲ್ಲಿ ಹುಳ್ಳಿಕಾಳನ್ನಾದರೂ ಆಯಿ ಅಂತ. ಯಾಕಂದರೆ ಮೊಳಕೆ ಕಾಳು ಸಾಂಬಾರು ಮಾಡಿದ್ವಲ್ಲ ಮೊನ್ನೆ, ಅದು ಮೊಳಕೆ ಕಟ್ಟಿದ್ರೆ ಕಾಳು ಮೊಳಕೆ ಬರ್ತಾ ಇಲ್ವಂತೆ, ತುಂಬ ಹಳೆ ಕಾಳು. ಅದಕ್ಕೆ ಅಮ್ಮ ಇದನ್ನು ಬಿಡ್ಸೋಕ್ಕಾಗತ್ತೆ, ಪೌಡ್ರು ಮಾಡ್ಸೋಕ್ಕಾಗತ್ತೆ ಅಂತ ಹೇಳಿ ತೊಳೆದು ಒಣಗಾಕಿತ್ತಂತೆ ಬೆಳಗ್ಗೆನೆ. ನನಗೆ ಗೊತ್ತಿಲ್ಲ, ನಾನೆಲ್ಲ ಹುಳ ಆಗೈತೇನೋ ಅದಕ್ಕೆ ಒಣಗಾಕೈತೇನೋ ಅಂತ ಹಾಗೆ ಅಂದ್ಕೊಂಡಿದ್ದೆ. ಆಮೇಲೆ ಕರೀತು, ಬಾ ಸ್ವಲ್ಪ ಸಣ್ಣ ಸಣ್ಣ ಕಲ್ಲುಗಳೈತೆ ಒಂದೊಂದು, ಅದನ್ನು ಅದಾಕಪ್ಪ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ ಅಂತು. ಆವಾಗ ಸರಿ ಆಯಿತು, ಇನ್ನೇನು ಮಾಡೋದು. ಸ್ವಲ್ಪ ನಮ್ಮಮ್ಮ ಬೇರೆ ನಂಗೆ ಕಣ್ಣೇ ಕಾಣಲ್ಲ ಅಂತ ಇರ್ತದೆ ಯಾವಾಗಲೂ ಹತ್ತಿರದಲ್ಲಿ. ಅದಕ್ಕೆ ಸರಿ ಅಂದ್ಬಿಟ್ಟು ನಾನು ಕೂತ್ಕೊಂಡು ಆಯ್ತಾ ಇದ್ದೆ. ಕೃತು ಆಲ್ರೆಡಿ ಮನೇಲಿಲ್ಲ, ಆಟ ಆಡ್ತಾ ಇದ್ದಾಳೆ ಅವ್ರ ಫ್ರೆಂಡ್ಸ್ ಜೊತೆ. ನಾನು ತಿಂಡಿಗೆ ಒರ್ಚ್ಲಿಗೆ ಚಿಕನ್ ಚಾಪ್ಸು ತಿಂಡಿಗೆ ಮಾಡಿದ್ದು. ಸೊ ಹಾಗೆ ಎಲ್ಲ ಆಯ್ತಾ ಇದ್ದು. ಕಲ್ಲುಗಳೇ ಸಿಗ್ತಾ ಇರಲಿಲ್ಲ, ಅದಕ್ಕೂ ಬೈಸ್ಕೊಂಡೆ. ನಾನೇ ತಂದು ಕಲ್ಲು ಹಾಕ್ಲಾ, ಎಲ್ಲೋ ಮಧ್ಯದಲ್ಲಿ ಒಂದೊಂದವೆ ನೋಡು, ನನಗೆ ಕಣ್ಣು ಕಾಣಲ್ಲ ಅಂತಲ್ವಾ ನಿನ್ನನ್ನು ಕರೆದಿದ್ದು ಅಂತು. ಅದಕ್ಕೂ ಬೈಸ್ಕೊಂಡೆ. ಸರಿ ಆಯಿತು ಅಂತ ಇದು ಮಾಡ್ತಾಯಿದ್ದು. ಆವಾಗ ದಾಸಿಪುರ ದೊಡ್ಡವ ಬಂದರು ಆ್ಯಂಡ್ ತುಳಸಿ ಅಕ್ಕ ಬಂದರು. ಎಲ್ಲ ಕೂತಿದ್ರು. ಬಿಸಿಲು ಅಂತ ಹೇಳಿ ಈ ಕಡೆ ನೆರಳಲ್ಲಿ ಕೂತಿದ್ರು. ಅಲ್ಲಿ ಅಮ್ಮ ನಾನು ಕೂತಿರೋ ಹತ್ರ ಬಿಸಿಲು ಬಂದಿದೆ. ಎಷ್ಟು ಬಿಸಿಲು ಅಂತ ಹೇಳಿದ್ರೆ ಆಗ್ತಾಯಿಲ್ಲ, ಮತ್ತು ಗಾಳಿನೂ ಬೀಸಲ್ಲ, ಅಷ್ಟೇ ಸೆಕೆ ಆಗ್ತಾಯಿದೆ. ಇವ್ರು ಬಂದರು. ರಂಜು ಗದ್ದೆ ಹತ್ರ ಹೋಗಿದ್ಲು, ಹಾಗಾಗಿ ರಂಜು ಬರಲಿಲ್ಲ. ಅಯ್ಯೋ, ಏನೇನು ವ್ಯಾಪಾರ ಮಾಡಕ್ಕೆ ಬರ್ತಾರೆ ನೋಡಕ್ಕ. ಕೆ ಜಿಯ ಒಂದಕ್ಕೆ 10 ರೂಪಾಯಾ? 10 ರೂಪಾಯಿ ಅಂತಾರೆ ಒಂದಕ್ಕೆ. ಗೈಸ್ ನೋಡಿ, ನಮ್ಮೂರಲ್ಲಿ ಒಣ ಕೊಬ್ಬರಿನ ತಗೊಳಕ್ಕೆ ಬಂದವ್ರೆ. ಅದೇನೋ ಒಂದಕ್ಕೆ 10 ರೂಪಾಯಿ ಅಂತವ್ರೆ. ಸೊ ಒಬ್ಬರು ಮನೆ ಕೊಡ್ತಾವ್ರೆ. ಒಂದು 20 ಕೊಬ್ಬರಿ ಇತ್ತು ಅಂತೇಳಿ, ಉಂಡೆ ಕೊಬ್ಬರಿ ಇದು. ಯಾವ ಆಡ್ತಾರ ಕನಕ ಇದನ್ನು ಕೊಡ್ತಾವ್ರೆ. ಆಟೋದಲ್ಲೇ ಬಂದವ್ರೆ ನೋಡಿ. 7-8 ತಗೋತಾರ ಬಿಡು, ಎಣ್ಣೆ ಬಿಡಿಸ್ಕೊಳಕಾಯ್ತದೆ. ಕೊಬ್ಬರಿ ಎಣ್ಣೆ 2:30 ಆಗಿದೆ ಆಯಿತಾ. ಬೆಳಗ್ಗೆ ಚಿಕನ್ ಚಾಪ್ಸ್ಗೆ ಒಡ್ಚ್ಲಿಗೆ ಮಾಡ್ಕೊಂಡು ತಿಂದು ಸ್ವಲ್ಪ ಹೊತ್ತು ಮಲಗಿದೆ. ಆ್ಯಂಡ್ ಸ್ವಲ್ಪ ಮೂಡ್ ಸ್ವಿಂಗ್ಸ್ ಆಯಿತು ಇವತ್ತು. ಮೂಡ್ ಚೆನ್ನಾಗಿರಲಿಲ್ಲ ಆ್ಯಂಡ್ ಅದಕ್ಕೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ 2:30. ಖುಷ್ಬು ಎಲ್ಲ ಮುಖಕ್ಕೆ ಹಚ್ಚಿದ್ದೀನಿ, ಅದಕ್ಕೆ ಫೇಸ್ ತೋರ್ಸೋದು ಬೇಡ ಅಂತ ಹೇಳಿ. ಸೊ ನೀರೊಲೆ ಗುರಿ ಹಾಕ್ತಾಯಿದ್ದೀನಿ. ಸೊ ಬೆಳಗ್ಗೆ ನೀರೊಲೆ ಗುರಿ ಹಾಕಬೇಕಿತ್ತು, ಅದೇ ಹೇಳಿದ್ನಲ್ಲ ಮೂಡ್ ಸರಿ ಇರಲಿಲ್ಲ ಅಂತ, ಹಾಗಾಗಿ ಸುಮ್ಮನೆ ಮಲಗಿದ್ದೆ ಆಯಿತು. ಆ್ಯಂಡ್ ಇವಾಗ ನೀರೊಲೆ ಗುರಿ ಹಾಕ್ತಾಯಿದ್ದೀನಿ, ಸ್ನಾನ ಮಾಡೋಣ ಅಂಥೇಳಿ. ಆ್ಯಂಡ್ ಕೃತು ಮಲ್ಕೊಂಡಿದ್ದಾಳೆ, ಅಮ್ಮ ಇಲ್ಲೇ ಹಾಲಲ್ಲಿ ಟಿ ವಿ ನೋಡ್ತಾ ಮಲಗಿದ್ದಾರೆ. ಸೌಂಡ್ ಕಡಿಮೆ ಮಾಡ್ಕೊ ಅಂತ ಹೇಳ್ಬಿಟ್ಟು ತಂದೆ. ನನ್ನ ವೀಡಿಯೋಗೆ ಡಿಸ್ಟರ್ಬ್ ಆಗುತ್ತಲ್ವ ಗೈಸ್, ಅದಕ್ಕೆ. ಸೊ ಕೃತನು ಹೇಳ್ತಾಳೆ ಅಷ್ಟರಲ್ಲಿ, ನೀರೆಲ್ಲ ಕಾಯೋ ಅಷ್ಟರಲ್ಲಿ. ಸೊ ಇನ್ನೇನು ಹೇಳೋದು, ಇವತ್ತಿನ ವ್ಲಾಗ್ ಡೈಲಿ ರೊಟೀನ್. ನಾನು ಕೆಲಸ ಮಾಡ್ತೀನಿ ಗೈಸ್, ಬರೀ ಟೀ ಇಡೋದು ತಿನ್ನೋದು ಅಷ್ಟೇ ತೋರಿಸ್ತೀನಿ ಅಲ್ವಾ, ಕೆಲಸ ಮಾಡೋದು ತೋರಿಸಲ್ಲ. ಏನಕ್ಕೆ ಗೊತ್ತಾ, ಕ್ಯಾಮ್ರಾ ಇಟ್ಕೊಳ್ಳೋಕೆ ಯಾರೂ ಇಲ್ವಲ್ಲ ನಾನು ಕೆಲಸ ಮಾಡೋದು ತೋರ್ಸೋಕ್ಕೆ, ಅದಕ್ಕೋಸ್ಕರ ಕೆಲಸ ಮಾಡೋದು ತೋರಿಸಲ್ಲ. ನಾನು ಕೆಲಸ ಮಾಡ್ತೀನಿ. ಆದಷ್ಟು ನಾನು ಕೆಲಸ ಮಾಡೋದನ್ನು ಕೂಡ ಇನ್ಮೇಲಿಂದ ನನ್ನ ಡೈಲಿ ರೊಟೀನಲ್ಲಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಕಷ್ಟ ಆಗುತ್ತೆ, ಯಾರಾದರೂ ಕ್ಯಾಮ್ರಾಮ್ಯಾನ್ ಬೇಕು, ಅಥವಾ ರಿಂಗ್ ಲೈಟ್ ತೊಗೊಂಡ್ರೆ ಯೂಸ್ ಆಗುತ್ತೆ. ಅದು ಯಾವಾಗ ತೊಗೊತೀನೋ, ಯಾವಾಗ ಅಮೌಂಟ್ ಆಗುತ್ತೋ ಗೊತ್ತಿಲ್ಲ. ಅಲ್ಲಿ ತನಕ ಹೇಗೋ ಕಷ್ಟ ಆದರೂ ಪರವಾಗಿಲ್ಲ, ಮಾಡ್ತಾ ಇರೋಣ. ಸೊ ಇವಾಗೇನು 5 ನಿಮಿಷಕ್ಕೆ ಕಾಯ್ಕೊಬಿಡ್ತವೆ ನೀರು, ಬಿಸಿಲಲ್ವಾ, ಜಾಸ್ತಿ ಏನು ಉರಿ ಹಾಕೋದು ಬೇಡ. ಆ್ಯಂಡ್ ಸೌದೆ ಹಾಕಿಲ್ಲ ನಾನು, ಬರೀ ಸೋಗು ಹಾಕಿದ್ದೀನಿ. ನಮ್ಮಮ್ಮ ನೋಡಿಲ್ಲ ಆಯಿತಾ, ನೋಡಿದ್ರೆ ಬೈತದೆ. ಯಾಕಂದರೆ ಸೋಗಾದರೆ ಬೇಗ ಕತ್ಕೊಳ್ತವೆ. ಒಂದು 4 ಹಾಕೋ ಗೊದ್ಮಟೆಗಳಿದಾವಲ್ಲ, ಗೊದ್ಮಟೆ ಅಲ್ಲ ಗುದ್ಮಟೆ ಅನ್ಕೋತೀನಿ, ಸಾರಿ, ಗುದ್ಮಟೆಗಳು ಹಾಕೋ ಅಂತ. ತೆಂಗಿನ ಮರದವು ಆಯಿತಾ. ಸೊ ಗೊತ್ತಿಲ್ಲದೆ ಹೋದವರು ಏನಿದು ಗುದ್ಮಟೆ ಅನ್ಬೇಡಿ, ತೆಂಗಿನ ಮರದವು ಬರುತ್ತಲ್ಲ ಸೋಗು, ಮತ್ತು ಅದ್ರದ್ದು ಏನು ಸೌದೆ, ಅದನ್ನು ಗುದ್ಮಟೆ ಅಂತೀವಿ, ಇದನ್ನು ಸೋಗು ಅಂತೀವಿ. ಹಳ್ಳಿ ಕಡೆಯವರು ಗೊತ್ತಿರುತ್ತೆ, ಸಿಟಿ ಆ ಕಡೆಯವರು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಇವಾಗ ನೀರೊಲೆ ಕಾಯಿಸ್ಬಿಟ್ಟು ರೆಡಿ ಆಗುವ.
ರೈಸ್ ನೋಡಿ ನಮ್ಮಮ್ಮ ಟಿ ವಿ ನೋಡ್ತಾ ಕರೆಂಟೇ ಹೋಯ್ತು. ಟಿ ವಿ ನೋಡ್ತಾ ನೋಡ್ತಾ ಹಂಗೆ ಮಲ್ಕೊಬಿಟ್ಟೈತೆ ನಿದ್ದೆ ಬಂದು. ಸದ್ಯಕ್ಕೆ ಕರೆಂಟು ಹೋಯ್ತು. ನಂದು ಸ್ವಿಚ್ ಬೋರ್ಡು ಡೈರೆಕ್ಟ್ ಮಾಡಿಬಿಟ್ಟವ್ರೆ ಆಯಿತಾ. ಇದು ಕಿತ್ತಾಕಿಲ್ಲ ಅಂದ್ರೂ ಇಲ್ಲಿ ಲೈಟ್ ಬರ್ತಾನೆ ಇರುತ್ತೆ. ಫ್ಯಾನು ಆಫ್ ಆಯಿತು. ಸೊ ಟೈಮ್ ಇವಾಗ ಎಷ್ಟು ಗಂಟೆ ಗೊತ್ತಾ? 3 ಗಂಟೆ ಆಯಿತು. ಕೃತು ನೋಡಿ ಹೆಂಗೆ ಮಲಗಿದ್ದಾಳೆ ಅಂತ. ಯಾವ ಫೋಸಲ್ಲಿ ಮಲ್ಗಳು ನೋಡಿ. 1 ಗಂಟೆಗೆ ಮಲ್ಕೊಂಡವಳು. 2 hours ಆಯಿತು, ಇನ್ನೂ ಎದ್ದಿಲ್ಲ. ಎದ್ದ ತಕ್ಷಣ ಊಟ ಹಾಕ್ಕೊಡ್ಬೇಕು. ಅಂದರೆ ಒರ್ಚ್ಲಿಗೆನೆ ಹಾಕ್ಕೊಡ್ಬೇಕು ಬಿಸಿ ಬಿಸಿದು. ಅವಳದು ಸಪ್ಪೆ ಚಿಕನ್ ಇದೆಯಲ್ಲ ನೋಡಿ ಯಾವ ಫೋಸಲ್ಲಿ ಮಲ್ಗಳೇ. ಸೈಕಲ್ನ ತಂದು ಈ ಮನೆಗೆ ನಿಲ್ಸವ್ರೆ. ಬೆಳಗ್ಗೆ ತನೂ ಅವಳು ಆಟಾಡ್ತಾಯಿದ್ರು. ಆ್ಯಂಡ್ ಇದನ್ನು ಇಲ್ಲಿಟ್ಟಿದ್ದಾರೆ. ಆ ಬ್ಯಾಗ್ ಎಲ್ಲ ತೆಗೆದು ಕೆಳಗಡೆ ಎಸ್ತಿದ್ಲು, ಅದನ್ನೆಲ್ಲ ಎತ್ತಿಟ್ಟೆ. ಟಾಯ್ಸ್ ಎಲ್ಲ ಎಸ್ಬಿಟ್ಟವಳೆ. 1-2 ಟಾಯ್ಗಳು ಕಾಣ್ತಾ ಇಲ್ಲ. ಆ ಜಿರಾಫೆ ಇತ್ತಲ್ಲ, ಜಿರಾಫೆ ಕಾಣ್ತಾ ಇಲ್ಲ. ಹುಡುಕ್ತೆ ಸಿಗಲಿಲ್ಲ. ನೋಡಿ ಈ ಓಲೆದು ಎಷ್ಟು ಚೆನ್ನಾಗಿದೆ ಡಿಸೈನು, ಎಲೆ ಥರ. ಇದು ಸಿಲ್ವರು. ಸೊ ಚಿಂದವ್ ಹಾಕಿದ್ನ ಮೊನ್ನೆ ನನಗೆ ತುಂಬ ಇಷ್ಟ. ನನ್ನ ತಂಗಿ ಹತ್ರ ಇತ್ತು. ಆಲ್ಮೋಸ್ಟ್ 1 year ಅವಳ ಹತ್ರನೇ ಇತ್ತು. ಬ್ಯಾಂಗ್ಳೂರ್ ಹೋಗಿದ್ನಲ್ವ, ಅವಾಗ ಇಸ್ಕೊಬಂದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರದ್ದು ಗೋಲ್ಡ್ ಮಾಡಿಸ್ಕೋಬೇಕು ಅಂತ ತುಂಬ ಆಸೆ ಇತ್ತು. ಏನು ಮಾಡೋದು, ಬರೀ ನಾವು ಆಸೆ ಏನೋ ಆಸೆ ಪಟ್ಕೊಳ್ಳೋದಷ್ಟೇ, ಕನಸು ಕಾಣೋದಷ್ಟೇ ನಮ್ಮಂಥ ಮಿಡ್ಲ್ ಕ್ಲಾಸ್ಗಳ ಜನಗಳು. ನೋಡೋಣ. ನನಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾನು ಚಿನ್ನದ ತೆಗ್ದಾಕ್ಬಿಟ್ಟು ಇದು ಸಿಲ್ವರ್ದು ಹಾಕ್ಕೊಂಡಿದ್ದೀನಿ. ಮುಂದೆ ದೇವರು ಒಳ್ಳೇದು ಮಾಡಿದ್ರೆ ನಿಜವಾಗ್ಲೂ ಈ ಥರದ್ದು ಗೋಲ್ಡ್ ತೊಗೋತೀನಿ. ನನಗೆ ಅದು ಕನಸು. ಆ್ಯಂಡ್ ಇನ್ನೊಂದು ಹೇಳಬೇಕಿತ್ತು. ನಾನು ನನ್ನ ಎಂಥದ್ದು ಏನು ಹೇಳೋಕ್ಕೋದೆ, ಇದು ಮ್ಯಾರೇಜ್ ಸ್ಟೋರಿ. ನನ್ನ ಮದುವೆ ಹೇಗಾಯಿತು ಏನು ತುಂಬ ಜನಕ್ಕೆ ಡೌಟ್ ಇತ್ತಲ್ವ, ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದಾಗ ಹೇಳಿದ್ದೀನಿ. ಬಟ್ ನಾನು ಎಲ್ಲೂ ಹೇಳಿಲ್ಲ ಲವ್ ಮಾಡೋದು ತಪ್ಪು ಅಥವಾ ಲವ್ ಮ್ಯಾರೇಜ್ ಆಗಿರೋದೆಲ್ಲ ತಪ್ಪು, ಅವ್ರು ಚೆನ್ನಾಗಿರಲ್ಲ ಅಂತ ನಾನು ಎಲ್ಲೂ ಹೇಳಿಲ್ಲ. ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಬಿಡಿ. ನಾನು ಅಲ್ಲಿ ಏನಕ್ಕೆ 1-2 ಪದನ ಯೂಸ್ ಮಾಡಿದ್ದೀನಿ ಅಂತ ಸ್ವಲ್ಪ ನನ್ನ ಹಳೆ ವ್ಲಾಗ್ಸ್ಗಳೆಲ್ಲ ಬಂದಿದ್ರೆ ಗೊತ್ತಿರುತ್ತೆ ನನ್ನ ಸಿಚುವೇಶನ್ ಏನು ಇವತ್ತಿನದ್ದು ಅಂತ ಹೇಳಿ. ಸೊ ಅದನ್ನು ನಾನು ಅರ್ಥ ಮಾಡಿಸೋ ನಿಟ್ಟಿನಲ್ಲಿ ನಾನು ಹೇಳಿರೋದು. ಬಟ್ ಯಾರ ವೈಯಕ್ತಿಕ ವಿಚಾರ ಆಗಲಿ ಅಥವಾ ಬೇರೆಯವ್ರದ್ದಾಗಲಿ ನಂಗೆ ಮಾತಾಡೋಷ್ಟು ಟೈಮೂ ಇಲ್ಲ. ಆ್ಯಂಡ್ ಅದು ಬೇಕಾಗಿಲ್ಲ. ಅದು ಅವರವರ ವೈಯಕ್ತಿಕ. ಆ್ಯಂಡ್ ಲವ್ ಮಾಡೋದಾಗಲಿ ಎಂಥದ್ದು ಅರೇಂಜ್ ಆಗಲಿ ಲವ್ ಮ್ಯಾರೇಜ್ ಆಗಲಿ. ಆ್ಯಂಡ್ ನಾನೊಂದು ಲೈನ್ ಹೇಳಿದೆ, ಯಾರೋ ಒಬ್ಬರು ಹೇಳಿದರು ದೊಡ್ಡ ಮನುಷ್ಯರು ಪಾರ್ಕಲ್ಲಿ ಕೈ ಹಿಡ್ಕೊಂಡು ಓಡಾಡ್ತಿದ್ರು ಅಂತ. ಅದಕ್ಕೆ ಅವರಿಗೆ ಉತ್ತರ ಕೊಡಬೇಕಿತ್ತು ಆಯಿತಾ. ಏನೋ ಒಂದು ಇದು ಬಂದಾಗ ಅದು ಅಂದಿದ್ರು, ಅದು ನಮ್ಮ ಅಮ್ಮನ ಮುಂದೆ ಅಂದಿದ್ರು. ಆ ಮನುಷ್ಯ ದೊಡ್ಡ ಮನುಷ್ಯ, ಅವರಿಗೆ ನಾನು ವೀಡಿಯೋದಲ್ಲಿ ಆನ್ಸರ್ ಕೊಡಬೇಕಿತ್ತು. ಅದಕ್ಕೆ ಕೊಟ್ಟಿದ್ದೀನಿ. ನಾನು ಲವ್ ಮಾಡೇನು ಓಡಾಡಿಕೊಂಡು ಮದುವೆ ಆಗಿಲ್ಲ. ಮನೇಲಿ ನೋಡಿ ಅನ್ನೋದಕ್ಕಿಂತ ಅವರೇ ಬಂದು ನೋಡಿ ಒಪ್ಕೊಂಡು ಆದಮೇಲೆ ನಮಗೆ ಮಾಡಿಕೊಡಿ ಅಂತ ಕೇಳಿದ ಮೇಲೆ, ಹುಡುಗಿ ಒಪ್ಪಿಗೆ ಮಾಡಿಕೊಡಿ ಅಂತ ಕೇಳಿದ್ಮೇಲೆ ಸೊ ಮದುವೆ ಮಾಡಿಕೊಟ್ಟಿರೋದು ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಓಕೆನಾ. ಅದು ಬಿಟ್ಟು ನಾನು ಅದೆಲ್ಲ ತಪ್ಪು ಅಂತ ಹೇಳಕ್ಕೆ ನನಗೆ ಯಾವ ರೈಟ್ಸೂ ಇಲ್ಲ ಆಯಿತಾ. ಯಾರಿಗೂ ಇಲ್ಲ. ಅದು ಅವರವರ ವೈಯಕ್ತಿಕ, ಅವ್ರವ್ರ ಪರ್ಸ್ನಲ್ ವಿಚಾರಗಳು. ಅವ್ರು ಹೇಗಾದರೂ ಇರ್ತಾರೆ. ಅಥವಾ ಲವ್ ಮಾಡಿ ಮದುವೆ ಆಗಿರೋರು ಚೆನ್ನಾಗಿರಲ್ಲ ಅಂತ ಅಲ್ಲ. ಸೊ ಲವ್ ಮಾಡಿ ಮದುವೆ ಆಗಿದ್ರೆ ಉಸಿರಾಡೋಕ್ಕೂ ಆಗ್ತಿರ್ಲಿಲ್ಲ ಅಂದರೆ ನನ್ನ ಕಷ್ಟ ಅಷ್ಟಿದೆ. ನಾನು ಅರೇಂಜ್ ಮ್ಯಾರೇಜ್ ಆದ್ರೂ ನಾನು ಅಷ್ಟು ಅನುಭವಿಸ್ತಾ ಇದ್ದೀನಿ ಇವತ್ತು ಅಂತ ಹೇಳಕ್ಕೆ ಬಂದ ಹೊರತು ಲವ್ ಮಾಡಿ ಮದುವೆ ಆಗಿರೋರು ಚೆನ್ನಾಗಿರಲ್ಲ ಅಂತ ಹೇಳಕ್ಕೆ ಬಂದಿಲ್ಲ. ಸೊ ನಾವು ಯಾವ ಥರ ಅರ್ಥ ಮಾಡ್ಕೊತೀವಿ ಆ ಥರ ಹೋಗುತ್ತೆ ಆಯಿತಾ. ಸೊ ನೀವು ಯಾವ ಥರ ಅರ್ಥ ಮಾಡ್ಕೊಂಡಿದ್ದೀರೋ ನಾನು ನನ್ನ ವೇಲ್ ಹೇಳಿದ್ದೀನಿ. ಓಕೆ. ನಾನು ಅರೇಂಜ್ ಮ್ಯಾರೇಜ್ ಆದ್ರೂ ಇವತ್ತು ನಂಗೆ ಅಷ್ಟು ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ದೀನಿ ಹೊರತು ಓಕೆನಾ, ಲವ್ ಮಾಡೋರ್ದು ತಪ್ಪು ಅಂತ ಹೇಳಿಲ್ಲ. ಆ್ಯಂಡ್ ಲವ್ ಮಾಡಿರೋರು ಎಲ್ಲ ತುಂಬ ಚೆನ್ನಾಗಿ ಬದುಕಿ ಬಾಳ್ತಾ ಇದ್ದಾರೆ. ನನ್ನ ಫ್ರೆಂಡ್ಗಳು ಕೂಡ ಓಕೆ, ನನ್ನ ಬೆಸ್ಟ್ ಫ್ರೆಂಡ್ಸ್ ಇಬ್ಬರು ಕೂಡ ಲವ್ ವಿತ್ ಅರೇಂಜ್ ಆಗಿರೋದು. ಸೊ ಅವ್ರು ಚೆನ್ನಾಗೇ ಇದ್ದಾರೆ. ಆ್ಯಂಡ್ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಎಲ್ಲರ ಲೈಫಲ್ಲೂ ಬರುತ್ತೆ, ಬಟ್ ಅವ್ರು ಚೆನ್ನಾಗೇ ಇದ್ದಾರೆ. ಸೊ ನಾನು ಲವ್ ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ, ಲವ್ ಮ್ಯಾರೇಜ್ ತಪ್ಪು ಅಂತ ಹೇಳ್ತಿಲ್ಲ. ನಾನು ಲವ್ ಆಗಿದ್ದಿದ್ರೆ ನಾನು ಚೆನ್ನಾಗಿರೀವ್ನೇನೋ. ಓಕೆ. ಮನೇಲಿ ನೋಡಿ ಮದುವೆ ಆಗಿ ಅರೇಂಜ್ ಆಗಿ ಇವತ್ತು ನನಗೆ ಅಷ್ಟು ಕಷ್ಟ ಆಗ್ತಾ ಇದೆ ಅಂತ ನಾನು ಹೇಳಕ್ಕೆ ಬಂದಿದ್ದು. ಅದನ್ನು ಬ್ರೀಫಾಗಿ ನಾನು ಹೇಳಿಲ್ಲ ವೀಡಿಯೋದಲ್ಲಿ, ಬಿಕಾಸ್ ಅದನ್ನು ಹೇಳಕ್ಕೆ ನಾನು ವೀಡಿಯೋ ಮಾಡಿರಲಿಲ್ಲ. ನಾನು ಮದುವೆ ಸ್ಟೋರಿ ಹೇಳಕ್ಕೆ ವೀಡಿಯೋ ಮಾಡಿದ್ದು. ಸೊ ಅದರಲ್ಲಿ ಆ ಲೈನ್ ಹೇಳಿದ್ದೀನಿ. ಅದನ್ನು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಬೇರೆಯವ್ರ ಪರ್ಸ್ನಲ್ ಬಗ್ಗೆ ಮಾತಾಡೋಷ್ಟು ನನಗೂ ಗೊತ್ತು, ನನಗೂ ಬುದ್ಧಿ ಇದೆ. ನಾನು ನನ್ನ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ ನಾನು. ಓಕೆನಾ. ಸೊ ಅದೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಬೇಡಿ. ಆ್ಯಂಡ್ ಅವೆಲ್ಲ ನಮಗೂ ಬೇಕಾಗಿಲ್ಲ. ಬೇರೆಯವ್ರ ವೈಯಕ್ತಿಕ, ಅವರಿಗೆ ಸಂಬಂಧಪಟ್ಟಿದ್ದು ಅದನ್ನೆಲ್ಲ ಮಾತಾಡೋಕ್ಕೆ ನನಗೆ ರೈಟ್ಸ್ ಇಲ್ಲ.
ನಾನು ಹೆಂಗೆ ಹೇಳ್ತೀನಿ, ನನ್ನ ವಿಚಾರ ಮಾತಾಡ್ಸೋಕೆ ನಿಮ್ಗೆ ರೈಟ್ಸ್ ಇಲ್ಲ ಅಂತ ಬೇರೆಯವ್ರಿಗೆ, ಹಾಗೆ ಬೇರೆಯವ್ರ ವಿಚಾರಗಳನ್ನ ಮಾತಾಡೋಕೆ ನನಗೆ ರೈಟ್ಸ್ ಇಲ್ಲ. ಸೊ ದಯವಿಟ್ಟು ನೀವೇನೇನೋ ಅಪಾರ್ಥಗಳು ಮಾಡ್ಕೋಬೇಡಿ ಗೈಸ್. ನಾನು ಹೇಳಕ್ಕೆ ಬಂದಿರೋ ವೇನೇ ಬೇರೆ, ವೇ ಆಫ್ ಏನು ಹೇಳ್ತಾರೆ ಅದೇನು ಹೇಳಕ್ಕೆ ಬರ್ತಾಯಿಲ್ಲ ನನಗೆ ವರ್ಡ್, ಅದೇ ಬೇರೆ, ಆ ಮಾರ್ಗನೇ ಬೇರೆ, ನೀವು ಅರ್ಥ ಮಾಡ್ಕೊತಿರೋ ಮಾರ್ಗನೇ ಬೇರೆ. ಓಕೆ, ನಾನು ಅದು ಎಕ್ಸ್ಪ್ಲೈನ್ ಮಾಡಬೇಕಿತ್ತು, ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ್ಯಂಡ್ ಹಂಗಂತ ಹೋದರೆ ನನ್ನ ವೀಡಿಯೋದಲ್ಲಿ ಏನು ನೆಗೆಟಿವಿಟಿನೇ ಇರಲ್ಲ. ಓಕೆ, ನಾನು ಯಾರ ವಿಚಾರಗಳನ್ನೂ ಮಾತಾಡಿರಲ್ಲ. ಹಂಗೂ ಬಂದು ಕೆಟ್ಟ ಕಮೆಂಟ್ಗಳು ಹಾಕ್ತಾರೆ. ಅಂಥವ್ರಿಗೆ ಏನು ಹೇಳೋಣ? ಓಕೆ, ನಾನು ಅಂಥವ್ರಿಗೆ ಏನು ಹೇಳೋದ ಹೇಳಿ, ನೀವೇ ಹೇಳಿ ಏನು ಮಾಡಬೇಕು ಅಂಥವರಿಗೆ? ನನ್ನ ಪಾಡಿಗೆ ನನ್ನ ಮಗು ನೋಡಿಕೊಂಡು ಒಂದು ಹಳ್ಳೀಲಿ ಆದಷ್ಟು ವೀಡಿಯೋಸ್ ಮಾಡಿಕೊಂಡು ನನ್ನ ನೋವಲ್ಲಿ ನಾನು ಹೆಂಗೋ ಬದುಕ್ತಾ ಇದ್ದೀನಿ. ಓಕೆ, ನಾನು ಯಾರ ಬಗ್ಗೆನೂ ಮಾತಾಡೋಷ್ಟು ಏನೂ ಬೆಳೆದಿಲ್ಲ ಇನ್ನು, ಆಯಿತಾ? ಅದು ಅವ್ರವ್ರ ವೈಯಕ್ತಿಕ, ಅವ್ರವ್ರ ವಿಚಾರ, ಅವ್ರವರ ಇದಕ್ಕೆ ಬಿಟ್ಟಿದ್ದು. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಇವಾಗ ಟೈಮ್ ಆಗಿದೆ, ಒಡ್ಸ್ಲಿಗೆ ಹಾಕ್ಕೊಂಡು ತಿನ್ನಬೇಕು. ಚಿಕನ್ ಚಾಪ್ಸ್ ಗ್ರೇವಿ ಅಷ್ಟೇ ಇದೆ, ಪೀಸಸ್ ಖಾಲಿ ಆಗಿದೆ. ಆ್ಯಂಡ್ ಸ್ವಲ್ಪ ಕಬಾಬ್ನ ಕಲಸಿಟ್ಟಿದ್ನಲ್ವಾ, ಇವರೆಲ್ಲ ಕರ್ನೆರೆಯಿಂದ ಬಂದ್ರಲ್ಲ, ನೆನ್ನೆ ತಿಂದಿಲ್ಲ. ಕಬಾಬ್ ಹಾಗೆ ಫ್ರಿಡ್ಜ್ಗೆ ಇಟ್ಟಿದ್ದೀನಿ, ಅದನ್ನು ಎಣ್ಣೆಗೆ ಹಾಕ್ಕೊಂಡು ತಿನ್ನಬೇಕು. ಕೃತು ಎದ್ಬಿಡಲಿ, ಯಾಕಂದ್ರೆ ಅವಳು ನೆನೆಲೆ ಕಬಾಬ್ ಕೇಳ್ತಾ ಇದ್ಲು. ಅಮ್ಮ ತಿನ್ನಲ್ಲ ಅವಳು, ಸುಮ್ಮನೆ ವೇಸ್ಟ್ ಮಾಡ್ತಾಳೆ, ಇವಾಗ ಹಾಕ್ಕೊಡ್ಬೇಡ, ಆಮೇಲಿಂದ ಹಾಕ್ಕೊಡು ಅಂದಿತ್ತು. ಅದಕ್ಕೆ ಅವಳು ಎದ್ಮೇಲೆ ಅವಳಿಗೆ ಕಬಾಬ್ ಹಾಕ್ಕೊಡ್ತೀನಿ ಬಿಸಿ ಬಿಸಿದು. ಆ್ಯಂಡ್ ನಾನಿವಾಗ ಒಡ್ಸ್ಲಿಗೆ ಹಾಕ್ಕೊಂಡು ತಿಂತೀನಿ ಗೈಸ್, ಊಟ ಮಾಡ್ಕೊಂಡು ಬರ್ತೀನಿ. ಇವತ್ತು ಇನ್ನೂ ಎದ್ದಿಲ್ಲ, ನಾನು ಅದಕ್ಕೆ ತಿನ್ನೋಣ ಅಂತ ಹೇಳಿ ತಿಂತಾ ಇದ್ದೀನಿ. ತಿಂದ್ಬಿಟ್ಟು ಸ್ವಲ್ಪ ಕೆಲಸ ಇದೆ ಮಾಡಬೇಕು, ಅದಕ್ಕೋಸ್ಕರ ಫಸ್ಟ್ ಹೊಟ್ಟೆಗೆ ತಿನ್ನಬೇಕು. ಬಿಕಾಸ್ ಟ್ಯಾಬ್ಲೆಟ್ಸ್ ತೊಗೋಬೇಕಲ್ವ ನಾನು, ಇನ್ಫೆಕ್ಷನ್ದು ಮತ್ತು ಇನ್ನೊಂದು ಟ್ಯಾಬ್ಲೆಟ್ ತೊಗೊತಾ ಇದ್ದೀನಿ, ಅದನ್ನೆಲ್ಲ ತೊಗೋಬೇಕಲ್ಲ. ಅದಕ್ಕೆ ಆಲ್ರೆಡಿ ಲೇಟ್ ಆಗಿದೆ, ಏನು ಕರೆಕ್ಟ್ ಟೈಮ್ಗೆ ಏನು ಊಟ ಮಾಡ್ತಾ ಇಲ್ಲ. ಆದರೂ ಈಗ ತಿಂದ್ಬಿಟ್ಟು ಟ್ಯಾಬ್ಲೆಟ್ಸ್ ತೊಗೋಬೇಕು. ಇವತ್ತು ಎದ್ಲು ನೀರು ಬೇಕಂತೆ. ಬಂಗಾರಿ ಹೇಳಿ, ಎಷ್ಟು ಫಾಸ್ಟಾಗಿ ಹೇಳ್ತಾ. ಗುಡ್ ಮಾರ್ನಿಂಗ್, ಜೋರಾಗಿ ಹೇಳಿ. ಕೃತು ಯಾವಾಗ ಹೇಳ್ತಾಳೆ ಆವಾಗಲೇ ಅವಳು ಗುಡ್ ಮಾರ್ನಿಂಗ್, ಯಾವಾಗ ಮಲ್ಕೊತಾಳೆ ಆವಾಗಲೇ ಗುಡ್ ನೈಟ್. ಬನ್ನಿ ಊಟ ಮಾಡಿ ಬನ್ನಿ, ಒಡ್ಸ್ಲಿಗೆ ಬಿಸಿದು. ಹಾಂ, ರೈಸ್ ಮಾಡಿಲ್ಲ ಮಗಳೇ, ದೋಸೆ ಒಡ್ಸ್ಲಿಗೆ ಸಪ್ಪೆ ಚಿಚ್ಚಿ. ಕಬಾಬ್ ಐತೆ ಬಾ, ಕಬಾಬ್ ಹಾಕ್ಕೊಡ್ತೀನಿ ಎಣ್ಣೆಗೆ, ಸಪ್ಪೆ ಕಬಾಬ್. ಚಿರಿ, ನಿಂಗೆ ದೋಸೆ ಅಂದರೆ ಫೇವ್ರೇಟ್ ತಾನೇ? ತುಪ್ಪ ಹಾಕೊಂಡು ತಿನ್ನಿ ಬಾ, ಸಪ್ಪೆ ಚಿಚ್ಚಿ ಬೇಡ ಅಂದರೆ. ಇಲ್ಲ ಮೊಸರು ಒಡ್ಸ್ಲಿಗೆ. ಹಾಂ, ನೋಡಿ ಹೆಂಗೆ ಆಟ ಮಾಡ್ತಾವಳೆ ಕೃತು. ಹಾಂ, ಹ್ಯಾಪಿ ಮೊಸರು ಒಡ್ಸ್ಲಿಗೆ ಮುದ್ದಂಗೆ. ನೀನು ಕಬಾಬ್ ತಿನ್ನೋದಿಲ್ಲ ಮುದ್ದು? ಹಾಂ, ಏನು? ಓ ಬಂಗಾರಿ, ಯಾಕೆ ಎಮ್ಲಾಗೈತಾ? ಸಿರಪ್ಪ ಕೊಟ್ಟೊಂದು ಬನ್ನಿ, ಊಟ ಮಾಡಿಬಿಟ್ಟು ಸಿರಪ್ ಕುಡಿಯೋರಿ. ಬನ್ನಿ ಕೈ ಕೊಡಿ. ಇದು ನಮ್ಮ ಕೃತುನ ಹಾಸಿಗೆ ಗೈಸ್, ಯಾಕಂದ್ರೆ ಅವಳು ರಿಸೆಸ್ ಮಾಡ್ಕೊತಾಳೆ ಅದಕ್ಕೆ. ಆ್ಯಂಡ್ ಮಧ್ಯಾಹ್ನ ಟೈಮು ಮಲಗಿದಾಗಲೂ ರಿಸೆಸ್ ಮಾಡ್ಕೊತಾಳೆ. ಹುಚ್ಚಿ ಮಾಡಿದ್ದೀರಾ? ಇಲ್ಲ, ಬನ್ನಿ ಆಚೆ ಕಡೆ ಹೋಗ್ಬಿಟ್ಟು ರಿಸೆಸ್ ಮಾಡಿ ಕೈಕಾಲು ತೊಳ್ಕೊಂಬನ್ನಿ. ಬಿಸಿ ದೋಸೆ ಹಾಕ್ಕೊಡ್ತೀನಿ, ಮೊಸರು ಜೊತೆಗೆ ತಿನ್ನಿವೆ ಬೇಕಂದ. ಗೊತ್ತಿಲ್ಲ, ಸರಿ ಕೈ ತೊಳ್ಕೊಬರೋಗು, ದೋಸೆ ಹಾಕ್ಕೊಟ್ಟು ಎತ್ಕೊಳ್ಳೋಣ. ಬನ್ನಿ ಎತ್ಕೋತೀನಿ. ಕುಚಿನಿ ಪಪ್ಪು, ಕುಚಿ. ಹೆಂಗೆ ಎತ್ಕೊಂಬಗ್ನೆ? ಇದು ಇಟ್ಕೋತದೆ, ಇದು ಇಟ್ಕೋತದೆ ಅಮ್ಮಗೆ. ಕೂಚು ಎತ್ಕೋತೀನಿ, ಕೂಚು ಮಗಳು. ನೋಡಿ ಹೆಂಗೆ ಆಟ ಮಾಡ್ತಾವಳೆ ಅಂತ. ಬಿದ್ದರೆ ಪುಟಾಣಿ, ಬಿದ್ದರೆ ಬಂದ್ಬಿಡು ಮಗನ. ಬಾ ಮಗನ, ಬಾ ಮಗಳು, ಎತ್ಕೋತೀನಿ ಬಾ ಮಗಳು. ಒಲೆಯಲ್ಲಿ ಹುಳ್ಳಿಕಾಳು ಹುರಿತಾ ಇದೆ. ಇದು ಯಾಕೆ ಅಂದರೆ ಇವು ಹಳೆ ಹುಳ್ಳಿಕಾಳು ಮೊಳಕೆ ಕಟ್ಟಿದ್ರೆ ಬರ್ತಾ ಇಲ್ಲ, ಅದಕ್ಕೆ ನಾನು ವೀಡಿಯೋ ಮಾಡೋಕ್ಕೆ ಬರ್ತಾ ಇಲ್ಲ. ಇವರು ಇದು ಹುರಿದ್ಬಿಟ್ಟು ಇದ್ರ ಜೊತೆಗೆ ಏನೇನು ಹಾಕಬೇಕು ದೊಡ್ಡವ? ಹಾಂ, ಹುಳಿ ಜಿಂಕದ ಪೌಡ್ರಿಗೆ ಏನೇನು ಹಾಕಬೇಕು ಇದ್ರ ಜೊತೆಗೆ? ಜೋರಾಗಿ ಮಾತಾಡು. ಹ್ಞೂ, ಜೀರಿಗೆ, ಅರಿಶಿನ, ಮೆಣಸಿನ್ಕಾಯಿ, ಸಾಂಬಾರ, ಮೆಣಸಿನ್ಕಾಯಿ, ಜೀರಿಗೆ, ಅರಿಶಿನ, ಒಣಮೆಣಸಿನ್ಕಾಯಿ,
ಅಷ್ಟೆಲ್ಲ ಹಾಕೊಂಡು ಬಿಡ್ಸೋದು ಸಾಂಬಾರ ಎಲ್ಲ ಹಾಕೊಂಡು ಬಿಡ್ಸೋದು. ಇದು ಹುರಿದಿರೋ ಹುಳ್ಳಿಕಾಳಿಗೆ ಅಷ್ಟು ಅಂದರೆ ಅಳತೆ ಪ್ರಕಾರ ಹಾಕೋಬೇಕು. ಅಳತೆ ಪ್ರಕಾರ ಹಾಕ್ಕೊಂಡು ಅದನ್ನು ಬಿಡಿಸಿ ಅದೇ ಹುಳಿ ಜಿಂಕ ಮಾಡ್ತೀವಲ್ಲ ಅದು. ಗ್ಯಾಸು ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ಕೃತು ವೀಡಿಯೋ ಮಾಡ್ತಾಳಂತೆ ನೋಡಿ, ಹಠ ಮಾಡ್ತಾಳೆ. ಸೊ ಅದಕ್ಕೆ ಇದನ್ನ ಹುರಿತಾ ಇದ್ದೀವಿ ಇವಾಗ. ಗ್ಯಾಸ್ ವೇಸ್ಟ್ ಆಗುತ್ತೆ ಅಂತೇಳಿ ಹುಡೋಲೆ ಇಟ್ಕೊಂಡು ಅಲ್ಲೊಬ್ಳು ಕಳ್ಳಿ ನಿಂತಿದ್ದಾಳೆ ಗೈಸ್. ನಮ್ಮ ಕೃತು ನಾನೇ ವಿಡಿಯೋ ಮಾಡ್ತೀನಿ ಅಂತ ಅವಳೆ. ಅಲ್ಲ ಬನ್ನಿ ಈಗ ಹುಳ್ಳಿಕಾಳು, ಹುರಿದಿರೋ ಹುಳ್ಳಿಕಾಳು ತಿಂತಾ ಇದೀವಿ ನಾವು. ಅದಕ್ಕೆ ನಮ್ಮ ಪಾಪ ಆಡ್ಮರಿ ತಿಂತವ ಇವ, ನಾವು ತಿಂದ್ರೆ ಏನು ಹಾಕಲ್ವ ಅಂತ ಕೇಳ್ತಾಳೆ. ತಿನ್ ಪಾಪ ಸುಡ್ತಾವೆ ತಾಳು ಆರ್ಡ್ಗಾಗವ ಹುರ್ತಿದ್ದನ್ನ ಫ್ರೆಂಡ್ಸ್. ಇದು ರಾಗಿ ಕಲ್ಲು ಇದು ಮೇಲ್ಗಡೆದು ಈಗ ಎತ್ತಿಟ್ಟೈತೆ. ಅದರಲ್ಲಿ ಒಂದು ರೌಂಡು ಹತ್ತಿರದಿಂದ ಝೂಮಲ್ಲಿ ತೋರಿಸ್ತೀನಿ. ಈ ಥರ ಏನಂತಾರಮ್ಮ ಇದಕ್ಕೆ? ಅಮ್ಮ ಇದಕ್ಕೆ ಏನಂತಾರಮ್ಮ? ಬೇಳೆ. ಇನ್ನೇನು ಮರ್ತ್ಕೊಬಿಟ್ಟಿದೆ. ಬೇಳೆ ಮಾಡ್ಕೊಂಡೈತೆ. ಇದನ್ನು ತಗೊಂಡೋಗಿ ಅದು ಯಾವಾಗಲೇ ಹೇಳಿದ್ನಲ್ಲ ಅಷ್ಟು ಐಟಮ್ಸ್ ಹಾಕಿ ಬಿಡ್ಸೋದು. ಆ ಪೈಪ್ ಇದೋಯ್ತು. ರಾಗಿ ಕಲ್ಲಲ್ಲಿ ರೌಂಡ್ ಮಾಡ್ಕೊಂಡು ಬೇಳೆ ಮಾಡ್ಕೊಂಡವ್ರೆ. ಈಗ ನಾನು ಟೀ ಇಟ್ಕೊಬತ್ತೀನಿ. ಅದನ್ನು ರಾಗಿ ಕಲ್ಲಲ್ಲಿ ಬೇಳೆ ಮಾಡ್ಕೊಂಡ್ರಲ್ವ, ಅದು ಒಂದೊಂದು ಕಾಳು ಮಧ್ಯದಲ್ಲಿ ಬೇಳೆ ಆಗಿರಲ್ವಲ್ಲ, ಅದನ್ನು ಕೇರ್ತೈತೆ ಅಮ್ಮ. ನಾನು ಮಿಷಿನ್ಗೆ ಕೊಟ್ಬಿಡುತ್ತೆ ಅಂತ ಅಂದ್ಕೊಂಡೆ. ಮಿಷಿನಲ್ಲಿ ಇದೆಲ್ಲ ಮಾಡಲ್ವಂತೆ. ನಾನು ಹುರಿದ ಮೇಲೆ ಡೈರೆಕ್ಟು ಪೌಡ್ರು ಮಾಡೋದೇನೆ ಅಂತ ಅಂದ್ಕೊಂಡಿದ್ದೆ. ಬಟ್ ಈ ಥರ ಬೇಳೆ ಮಾಡಿ ಅದನ್ನು ಕೇರಿ ಅದರಲ್ಲಿ ಉಂಡೆಕಾಳು ಬಂದಿರುತ್ತಲ್ಲ ಅದನ್ನು ಸಪ್ರೇಟ್ ಮಾಡಿ, ಮತ್ತು ಏನು ಸಿಪ್ಪೆ ಬಂದಿರುತ್ತಲ್ಲ ಅದನ್ನು ಸಪ್ರೇಟ್ ಮಾಡಿ ಎಲ್ಲನೂ ಮಾಡಬೇಕಂತೆ. ನೋಡಿ ಎಷ್ಟು ಕಾಳೆಲ್ಲ ಕೆಂಪಿದ್ದು ಹುಳ್ಳಿಕಾಳು ಬಿಳಿ ಕಾಳಾಗಿದೆ. ಅಷ್ಟು ಉಂಡೆಕಾಳು ಬಂದಿದೆ. ಅಲ್ಲಿ ಸೈಡಲ್ಲಿ ಇದೆಯಲ್ವಾ ಅದು. ಮತ್ತು ಅವನು ಇಲ್ಲೇ ಬಂದಿದ್ಲು, ಕೃತುನು ಇಬ್ಬರು ಕೂತ್ಕೊಂಡೇನೇನೋ ಮಾತಾಡ್ತಾಯಿದ್ರು. ಮತ್ತು ಅವನು ಅಲ್ಲೇ ಪಕ್ಕದಲ್ಲಿ ಹುಳ್ಳಿಕಾಳು ತಗೊಂಡು ತಿಂತಾವಳೆ. ಹುರಿದಿರೋವಲ್ವ ಚೆನ್ನಾಗಿರುತ್ತೆ. ನಾವು ಕೃತು ಆಗಲೇ ತಿಂದಿದ್ದೋ ಹುರಿದಿರೋ ಹುಳ್ಳಿಕಾಳನ್ನ. ನಮ್ಮ ಅಮ್ಮ ಹೇಳ್ತಿತ್ತು ಮುಂಚೆ ರೈಸ್ ಇರಲಿಲ್ವಂತಲ್ಲ ಊಟ ಮಾಡೋಕ್ಕೆ, ಆಗ ಮುದ್ದೆ ಜೊತೆಗೆ ಏನಾದರೂ ಸಾಂಬಾರು ಮಾಡ್ಕೊಂಡಿರೋಲ್ಲ ಅದ್ರ ಜೊತೆಗೆ ನೆಂಚಕ್ಕೆ ಅಂತೇಳಿ ಹುಳ್ಳಿಕಾಳನ್ನ ಹುರ್ಕೊಂಡು ಸೈಡ್ಗೆ ಇಟ್ಕೊಂಡು ತಿನ್ನೋರಂತೆ ನಮ್ಮಮ್ಮ ಮಕ್ಕಳಾಗಿದ್ದಾಗ. ಮತ್ತು ಅವ್ರ ಗದ್ದೆ ಹತ್ರ ಎಲ್ಲ ಹೋದಾಗ ಹುಳ್ಳಿಕಾಳನ್ನ ಹುರ್ಕೊಂಡು ಕವರ್ಗೆ ಹಾಕ್ಕೊಂಡು ಹೋಗೋರಂತೆ ತಿನ್ನೋಕ್ಕೆ ಅಂತ. ನಮ್ಮಮ್ಮ ಹೇಳ್ತಾ ಇತ್ತು ಅವಾಗೆಲ್ಲ ತಿನ್ನೋಕ್ಕೆ ಏನೂ ಇರಲಿಲ್ಲ, ಬಿಸ್ಕೆಟು ಬ್ರೆಡ್ಡು, ನಮಗೆ ಊಟ ಮಾಡೋಕ್ಕೆ ಅನ್ನನೇ ಇರಲಿಲ್ಲ, ಬರೀ ರಾಗಿ ಮುದ್ದೆ ಊಟ ಮಾಡ್ತಿದ್ದೋ ಅಂತ ಹೇಳಿ. ಆಗಿನ ಕಾಲದಲ್ಲಿ ಜನಗಳು ಊಟಕ್ಕೂ ಕೂಡ ತುಂಬ ಕಷ್ಟಪಟ್ಟಿದ್ದಾರೆ. ನಮ್ಮ ಅಮ್ಮ ಹೇಳ್ತಾ ಇತ್ತು ಹುಳ್ಳಿಕಾಳೆಲ್ಲ ಹುರ್ಕೊಂಡು ತಿಂದಿದ್ದೀವಿ. ಕೆಲಸ ಮಾಡ್ತೀನಿ ಬರೀ ತಿನ್ನೋದೇ ಮಾತ್ರ ತೋರಿಸಲ್ಲ ವೀಡಿಯೋದಲ್ಲಿ. ಈಗ ನೋಡಿದ್ರಲ್ಲ, ಇನ್ನು ಅಮ್ಮ ಕೇರ್ತೈತೆ ಆಚೆ ಕಡೆ. ಇದು ಹೊಸ ಸೀರೆದು ಆಯ್ತಾ ಬ್ಲೌಸು ನೋಡಿ ಹೆಂಗಾಗ್ಬಿಟ್ಟೈತೆ. ಸೊ ಏನೋ ಅಳತೆ ಕರೆಕ್ಟಾಗಿಲ್ಲ ಅಂತಿತ್ತು ಅಮ್ಮ. ನಾನು ಸೆಲೆಕ್ಟ್ ಮಾಡಿದ ಸೀರೆ ನಾನು ಒಂದೊಂದು ಸಲ ಹಾಕಿರೋದು ರೂಪ 2 ಸಲ ಹಾಕಿರೋದು ಒಂದು ಸೀರೆನ ರೂಪ 2 ಸಲ ಹಾಕಿರೋದು. ಇದೇನೋ ಬ್ಯಾಗ್ನು ಕೂಡ ತೊಳ್ದಾಕೈತೆ ನಮ್ಮ ಅಮ್ಮ ನೋಡಿ. ಈಚೆ ಕಡೆ ಮಕ್ಕಳು ವಯಸ್ಸು, ನಮ್ಮ ಅಮ್ಮನ ವಯಸ್ಸು ಬರ್ತಾ ಇದೆ. ಇಗ್ನೋರ್ ಮಾಡಿ ಅಮ್ಮ ಬಟ್ಟೆನೂ ಹಿಂಬಡಿಸಿರ್ಲಿಲ್ಲ. ಅದಕ್ಕೆ ಬಟ್ಟೆನಾದ್ರು ಹಿಂಬಡಿಸು ಅಂತೂ ಅದಕ್ಕೆ ಹಿಂಬಡಿಸ್ತಾ ಇದ್ದೀನಿ. ಸೋಂಬೇರಿ ಆಗೋಗ್ಬಿಟ್ಟಿದ್ದೀನಿ, ಕೆಲಸ ಮಾಡಬೇಕು. ಅವಪ್ಪ 2 ದಿನಕ್ಕೆ ಬಟ್ಟೆ ಒಗ್ದಾಗ್ತದೆ. ಒಸಿ ಬಟ್ಟೆನ ನಾನು ಕೃತು ಡೈಲಿ ಸ್ನಾನ ಮಾಡ್ತೀವಲ್ವ, ನಮ್ಮವೇ ಜಾಸ್ತಿ. ಅದಕ್ಕೆ ನಮ್ಮ ಕೃತು ಹೇಳಾಳೆ, ಅವಳು ಕೆಲ್ಸಕ್ಕೆ ಸೇರ್ಕೊತಾಳಲ್ಲ ನಮ್ಮ ಕೃತು, ಅವಾಗ ಅವರ ಅಜ್ಜಿಗೆ ವಾಷಿಂಗ್ ಮಿಷಿನ್ ತಗೊಳ್ತಾಳೆ. ನಾನು ಹೇಳಿದ್ದೀನಿ ತಗೊಳ್ಳು ಅಂತ. ಈ ಸೀರೆ ಈ ಥರ ಇದೆ ಬಿಡಿಸುವ. ಸೆಕೆ ಎಷ್ಟು ಸೆಕೆ ಆಗ್ತಿದೆ ಅಂದರೆ ಹೇಳೋಕ್ಕಾಗ್ತಾ ಇಲ್ಲ, ಅಷ್ಟು ಸೆಕೆ ಆಗ್ತದೆ. ಟೀ ಬೇರೆ ಕುಡಿದ್ಬಿಟ್ನಾ, ಅಮ್ಮ ಇನ್ನೂ ಟೀ ಕುಡ್ದಿಲ್ಲ, ಅದೆಲ್ಲ ಕ್ಲೀನ್ ಮಾಡ್ಬಿಟ್ಟು ಬರ್ತೀನಿ ಅಂತ ನಾನು ಕುಡಿದ್ನಾ. ಕರೆಂಟು ಇಲ್ಲ. ನಂಗೆ ಕರೆಂಟ್ ಇದ್ದಾಗ ಫೋನ್ ಚಾರ್ಜ್ಗೆ ಹಾಕ್ತಿರಲ್ವ, ಅದು ಇದು ನೋಡ್ತಿರ್ತೀನಿ ಅಥವಾ ವೀಡಿಯೋಸ್ ಮಾಡ್ತಾ ಇರ್ತೀನಿ. ನನಗಿದು ಇಷ್ಟ ಆಯಿತು, ಕುಚ್ಚು ಇಷ್ಟ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ, ಇದಿಷ್ಟ ಆಯಿತು. ಇವಾಗ ಕರೆಂಟ್ ಇಲ್ಲ, ಏನು ಮಾಡೋದು? ಮೋಡ ಬೇರೆ ಆಯಿತು, ಡೈಲಿ ಮೋಡ ಆಗುತ್ತೆ.
ಅಯ್ಯೋ ಮಳೆ ಬಂದ್ಬಿಡುತ್ತೇನೋ ಅಂತ ಅನ್ಕೊಂತೀವಿ, ಮಳೆ ಬರಲ್ಲ. ಇದನ್ನ ಹಿಂಡಿಸ್ಬಿಡೋಣ, ಲೇಟ್ ಆಗುತ್ತೆ. ಇದನ್ನ 7:30 ಇದೆ. ಫುಲ್ಲು ತಲೆನೋವು, ಏನಕ್ಕೆ ಏನು ಗೊತ್ತಿಲ್ಲ. ಆಲ್ಮೋಸ್ಟ್ 5:30ಗೆ ಸ್ಟಾರ್ಟ್ ಆಯಿತು. ಬಿಕ್ಕಡಿಕೆ ಬರ್ತೈತಲ್ಲಪ್ಪ, 5:30ಗೆ ಸ್ಟಾರ್ಟ್ ಆಯಿತು. ಈಗಲೂ ಕಡಿಮೆನೇ ಆಗಿಲ್ಲ ನನಗೆ. 5:30 ಸ್ಟಾರ್ಟ್ ಆಯಿತು. ಫುಲ್ ಇಲ್ಲೆಲ್ಲ ತಲೆನೋವು. ಇಷ್ಟ ತನಕ ಮಲಗಿದೆ. 7:30ಗೆ ಎದ್ದೆ. ಅಮ್ಮ ಎಲ್ಲ ಎತ್ತಿಟ್ಟಿದ್ದೀನಿ ಕಣ. ಸಾಂಬಾರು ಬೇಯಿಸಿಟ್ಬಿಡು, ಕಬಾಬು ಹಾಕೋಕ್ಕೆ ಅಂತ ಇಟ್ಟಿದ್ನಲ್ವಾ, ಅಂದರೆ ಎದ್ದಿದೆ, ಫೋನ್ ನೋಡ್ತಾ ಇದ್ದೆ. ಅದಕ್ಕೆ ಕಬಾಬ್ ಎಣ್ಣೆಗೆ ಹಾಕ್ಬಿಡು, ಸಾಂಬಾರೆಲ್ಲ ಬೇಯಿಸಿಟ್ಟು ಅಂತು. ಸರಿ ಅಂತ ಎದ್ದು ಬಂದೆ. ಬಟ್ ಈಗಲೂ ಆಗ್ತಾ ಇಲ್ಲ. ಇಷ್ಟ ತನಕ ಮಲಗಿದ್ದೀನಿ. ಆಗಲ್ಲ ಅಂತ ಹೇಗೆ ಹೇಳೋದು? ಏನು ಸಾಂಬಾರು ಬೇಯಿಸ್ಬಿಟ್ಟು ಕಬಾಬ್ ಬೇಯಿಸೋದಲ್ವಾ ಅಂತ ಹೇಳಿ ಆಗ್ತಾ ಇಲ್ಲ. ಟ್ಯಾಬ್ಲೆಟ್ ತೊಗೊತೀನಿ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕೊಟ್ಟಿರೋದು ತಲೆನೋವಿಗೆ ಟ್ಯಾಬ್ಲೆಟ್ ಇದೆ. ಇವಾಗ ಟ್ಯಾಬ್ಲೆಟ್ ನುಂಗ್ಬಿಟ್ಟೇ ಕಬಾಬ್ ಹಾಕಬೇಕು ನಾನು. ಗೈಸ್ ಹಿಂಗೆ ಗೈಸ್ ಚೆನ್ನಾಗಿರ್ತೀನಿ, ಅದು ಏನಾಗುತ್ತೋ ಮೂಡ್ ಅಪ್ಸೆಟ್ ಆಗುತ್ತೆ, ಹಿಂಗೆ ತಲೆನೋವು ಬರುತ್ತೆ, ಅಥವಾ ಇದ್ದಕ್ಕಿದ್ದಂಗೆ ಡಸ್ಟ್ ಅಲರ್ಜಿ ಥರ ಆಗಿಬಿಟ್ಟು ಕೋಲ್ಡ್ ಆಗುತ್ತೆ. ನನಗೆ ಹೆಲ್ತೇ ಸರಿ ಇಲ್ಲ, ಮನಸ್ಥಿತಿ ಪರಿಸ್ಥಿತಿ ಏನೂ ಸರಿ ಇಲ್ಲ. ಟ್ಯಾಬ್ಲೆಟ್ ತೊಗೊಂಡು ಮತ್ತೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ನೋಡಿ ರೆಡಿ. ಅಮ್ಮ ಕೃತು ತಿಂತಾ ಇದ್ದಾರೆ ಟಿ ವಿ ನೋಡಿಕೊಂಡು. ಅಪ್ಪಾಜಿಗೆ 1-2 ಪೀಸ್ ಇಟ್ಬಿಟ್ಟು ನಾನು 2 ಪೀಸ್ ತಿನ್ನಬೇಕು. ಕೃತುಗೆ 1 ಪೀಸ್ ಕೊಟ್ಟೆ. ಫಸ್ಟು ತಿಂತಾಳ ನೋಡೋಣ ಅಂತ. ಅಲ್ಲಿ ಅಮ್ಮನೂ ತಿಂತಾ ಐತೆ. ಇವಾಗ ನಾವು ತಿನ್ನೋಣ. ಟ್ಯಾಬ್ಲೆಟ್ ಕುಡಿದೆ, ತಲೆನೋವು ಟ್ಯಾಬ್ಲೆಟ್ ಕುಡಿದೆ. ಸೊ ಕುಡಿದ್ಬಿಟ್ಟು ಈ ಕಬಾಬ್ ತಿಂದ್ಬಿಟ್ಟು ರೈಸ್ಗೆ ಇಡಬೇಕು. ಸಾಂಬಾರಿದೆ. ಸೊ ಕಬಾಬ್ ತಿಂತೀನಿ ಇವಾಗ. ನಮಗೆ ಕೆಳಕ್ಕೆ ಹೊಡಿತೇವೆ, ಬಟ್ಟೆಗೆ ಹೊಡಿತೀನಿ. ಹಲೋ ಹಲೋ, ಸಬ್ಸ್ಕ್ರೈಬ್ ಮೈ ಚಾನಲ್, Subscribe my channel. ಲೈಕ್ ಮಾಡಿ, ಕಮೆಂಟ್ ಮಾಡಿ, Like ಮಾಡಿ, comment ಮಾಡಿ, ಸಪೋರ್ಟ್ ಮಾಡಿ. support ಮಾಡಿ. ನಮ್ದು ಊಟ ಆಯಿತು. ನಮ್ದು ಊಟ ಆಯ್ತು. ಹೊರಗಡೆ ಕೂತಿದ್ದೀವಿ. ಹೊರಗಡೆ ಕೂತಿದೀವಿ. ಆ್ಯಂಡ್ ಈ ವ್ಲಾಗ್ನ ಹೇಳಿ ಲಾಗ್ನ ಇಲ್ಲಿಗೆ ಏಟ್ ಮಾಡ್ತೀವಿ. ಇಲ್ಲಿಗೆ ಏನ್ ಮಾಡ್ತೀವಿ. ಹೊಸ ವ್ಲಾಗಲ್ಲಿ ಸಿಗೋಣ ಗೈಸ್. ಹೊಸದಾಗಲ್ಗೆ ಸಿಗೋಣ guys. ಬಾಯ್ ಬಾಯ್. ಬಾಯ್ ಬಾಯ್. ಗುಡ್ ನೈಟ್. ಗುಡ್ ನೈಟ್. ನೀವೊಂದು ಪ್ಲೈನ್ ಕಿಸ್ ಕೊಡಿ. ತಾನು ಬಾಯ್ ಮಾಡು. ಬಾಯ್. ಬಾಯ್ ಗೈಸ್. ಮತ್ತೆ ಒಂದು ಹೊಸ ವ್ಲಾಗಲ್ಲಿ ಸಿಗೋಣ. ಬಾಯ್.